ಸರ್ ತಾವು ಹೇಳಿದರೆ ಸಂಗೀತ ಕಲಾವಿದರ ಬಗ್ಗೆ ಹೇಳಿದರೆ, ಹಾಗೆ ರಂಗಭೂಮಿ ಕಲಾವಿದರು ಇದ್ದಾರೆ, ಅವರು ಸಹಿತ ಒಬ್ಬರು ಕಲಾವಿದರು. ಅವರಲ್ಲಿ ಹಿನ್ನೆಲೆವಾಗಿ ಈಗ ಹೆಂಗೆ ಅಂದರೆ ಸರ್, ಒಂದು ಫಿಲ್ಮ್ ಆಗ್ಬೇಕಂತ ಇಟ್ಕೊಳ್ರಿ, ಅದಕ್ಕೆ ಯಾರ್ಯಾರು ನೀಡ್ ಆಗ್ತಾರೆ, ಸಂಗೀತಗಾರ ನೀಡ್ ಆಗ್ತಾರೆ, ಮ್ಯೂಸಿಕ್ ಡೈರೆಕ್ಟರ್ ನೀಡ್ ಆಗ್ತಾರೆ, ಆ ನಂತರ ಯಾರು ಕತೆ ಬರೆಯೋರು ನೀಡ್ ಆಗ್ತಾರೆ. ಈಗ ಎಲ್ಲ ಕುಟುಂಬವನ್ನು ಇಟ್ಕೊಂಡು ಒಂದು ಫಿಲ್ಮ್ ರೆಡಿ ಆಗುತ್ತೆ. ಹಾಗೆ ಒಂದು ನಾಟಕ ಆಗ್ಬೇಕಂದ್ರೆ ಎಲ್ಲ ತರ ಕಲಾವಿದರು ಸೇರಿದಾಗ ಮಾತ್ರ ಒಂದು ನಾಟಕ. ಹಾಗೆ ನೀವು ಹೇಳಿದ್ರಿ ಇದೇ ಎಲ್ಲ ಕಲಾವಿದರಿಗೂ ರಸಮಂಜರಿ ಅಂತ ಪರ್ಟಿಕ್ಯುಲರ್ ಆಗಿ ಹೇಳಿದ್ರಿ. ರಸಮಂಜರಿ ಅಂದ್ರೆ ಎಲ್ಲ ಕಲಾವಿದರನ್ನ ಒಳಗೊಂಡು ಮಾಡಿದ್ರೆ ಅದು ರಸಮಂಜರಿ ಎಲ್ಲರಿಗೂ ಅನುಕೂಲ ಆಗುತ್ತೆ. ಈಗ ರಂಗಭೂಮಿ ಕಲಾವಿದರ ಬಗ್ಗೆ ತಾವೇನು ಹೇಳಕ್ಕೆ ಇಷ್ಟಪಡ್ತೀರಿ? ನಿಜವಾಗ್ಲೂ ಹೇಳ್ಬೇಕಂದ್ರೆ ರಂಗಭೂಮಿ ಕಲಾ ಸೇವೆಯನ್ನು ನಾನು ಗಾಯಕನಾಗಿ ಅದನ್ನ ಅನುಭವ ಇದೆ ನನಗೆ. ಹಾಂ ಸರ್. ಯಾಕಂದ್ರೆ ಇನ್ನೂ ಈ ಆರ್ಕೆಸ್ಟ್ರಾದಾಗ ನಮಗೊಂದು 10 ನಿಮಿಷ ರೆಸ್ಟ್ ಅದು ಇರ್ತೈತಿ. ಹಾಂ ಸರ್. ಆ ನಾಟಕದಾಗ ಏನಿಲ್ಲ ಒಂದಕ್ಕೆ ಸುಜಕ್ಕೆ ಹೋಗಕ್ಕಂಗಲ್ಲ. ಹಾಂ ಸರ್. ಸಂಗೀತ ಬರಲೇಬೇಕು ಸರ್, ಒಂದು ಮ್ಯೂಸಿಕ್ಕಿಗೆ ಅಲ್ಲಿ ಸಾತ್ರು ಅದನ್ನೂ ಅನ್ಬೇಕು, ಹ್ಯಾಪಿನೆಸ್ ಇದ್ರೆ ಅದನ್ನೂ ಏನು ಮಾಡಬೇಕು, ಪ್ರತಿಯೊಂದಕ್ಕೂ ಹಾಡ್ಬೇಕು. ಹಾಂ ಸರ್. ಅವ್ನು ನಡ್ಕೋತ ಹೋದ್ರು ಹಾಡ್ಬೇಕು, ಬಿದ್ರು ಹಾಡ್ಬೇಕು, ಒಟ್ಟು ಹಾಡ್ತಾನೆ ಇರ್ಬೇಕು ಅಲ್ಲಿ. ಸರ್ ನಿಮಗೆ ಯಾವ್ದು ಇಂಟ್ರೆಸ್ಟ್ ಸರ್? ನಾಟಕ ಇಷ್ಟನಾ, ರಸಮಂಜರಿ ಇಷ್ಟನಾ? ಏನಾಗಿ ನೈಪರ ಈ ನನಗೀಗ ಎರಡು ಎಲ್ಲ ಇಷ್ಟನೇ. ಯಾಕಂದ್ರೆ ಅಂದ್ರೆ ಹೆಚ್ಚು ಈ ತರ ಇದ್ರೆ ನನಗೆ ಭಾಳ ಇಂಟ್ರೆಸ್ಟ್. ನನಗೆ ರಸಮಂಜರಿನೇ ಇಷ್ಟ. ನನಗೆ ಈ ರಸಮಂಜರಿನೇ ಇಷ್ಟ. ನಾಟಕ ಕಲಾ ನಾಟಕ ಸೇವೆಯನ್ನು ನಾವು ಮಾಡಿದ್ವಿ. ಯಾಕಂದ್ರೆ ಅಲ್ಲಿ ಸಾಕಷ್ಟು ನಾಟಕ ಕಲಾವಿದರು ಈಗಿನ ಸ್ವಲ್ಪ ಭಾಳ ಅವರು ಇದ್ರ ಒಂದು ಭಾಳ ಸ್ಥಿತಿ ಗಂಭೀರ ಸ್ಥಿತಿ ಒಳಗಾರ ಈಗ ನಾಟಕ ಮಾಡೋರು. ಮುಂಚೆಲ್ಲ ಅವರ ಕೈಲಿಂದ ಅಮೌಂಟ್ ಹಾಕಿ. ಸರ್ ಅದಕ್ಕೆ ಬರೋಕ್ಕೆ ಮೂಲ ಕಾರಣ ಏನು ಸರ್? ಏನಿಲ್ಲ, ನಾವು ಏನು ಬ್ಯಾಂಡ್ ಸೆಟ್ನಾಗ ಹಾಡ್ತಿದ್ದೀವಲ್ಲ, ಖಾಲಿ ಇದ್ದಾಗ ನಾಟಕ ಹೋಗ್ತಿದ್ದೀವಿ ಹಾಡಕ್ಕೆ. ಅಂದ್ರೆ ಸರ್ ಈಗ ರಂಗಭೂಮಿನೂ ಒಂದು ಕ್ಷೀಣಿಸ್ತಾ ಹೋಗ್ತಿದೆ. ಹೌದು. ಅದಕ್ಕೆ ಮೂಲ ಕಾರಣ ಏನು ಸರ್? ಈಗ ಕಲಾವಿದರಿಗೆ, ಈಗ ಪರದೆ ಮೇಲೆ ಕಾಣಿಸ್ಕೊಳ್ಳೋ ಕಲಾವಿದರಿಗೆ ಯಾವ ತರ ಕಾರಣ ಅವ್ರಿಗೆ ಒಂದು ಸಂಕಷ್ಟ ತಂದು ಹೊಡ್ತು? ಇಲ್ಲ, ಯಾಕಂದ್ರೆ ಈಗ ಹೇಳಿದ್ನಲ್ಲ, ನೀವು ಆಗಲೇ ಪ್ರಶ್ನೆ ಮಾಡಿದ್ರಿ, ಒಂದೊಂದು ನುಂಗ್ತಾ ಬರ್ತಾ ಇದೆ. ಹಾಂ ಸರ್. ಹೌದಾ? ಇವು ಮೊದಲು ಬಯಲಾಟಗಳು ಎಂತೆಂಥವು ಇದ್ದು ರೀ. ಹಳ್ಳಿಯಿಂದ ದಿಲ್ಲಿವರೆಗೆ ಆಗಿರ್ಬೋದು, ಶ್ರೀಕೃಷ್ಣ ಪಾರಿಜಾತ, ಆಮೇಲೆ ಈ 3 ದಿನದ ಸಂತಿ, ಅವನು ಸಾಕಷ್ಟು ಬಯಲಾಟಗಳು, ತಿಂಗಳಾನ ಪೂರ್ತಿ ಕಾರ್ಯಕ್ರಮಗಳು. ಹಾಂ ಸರ್. ಅವಾಗ ಥಿಯೇಟರ್ ಫುಲ್ ಸರ್. ಥಿಯೇಟ್ರಲ್ಲಿ ಈಗ ಹೋಗ್ತಿರಲ್ಲ, ಜಾತ್ರೆ ಕಾರ್ಯಕ್ರಮ ಇರ್ತಾವಲ್ಲ, ಈಗ ನಾವು ಯಾವಾಗ ಹಿಂಗೆ ಹೋಗ್ತೀವಿ, ನಾವು ಇದ್ರಿಗೆ ಬರೋರು ನಮ್ಮ ಕಾರ್ಯಕ್ರಮ ಮುಗಿಸ್ ನಾವು ಇದ್ರಿಗೆ ಬರ್ತಿದ್ವಿ, ಅವ್ರಿಗೆ ಬಟ್ ಬರೋದ ಎಲ್ಲರೂ ಸೇರೋದು ಆ ಗಿಡದ ಬಡ್ಡಿಯಾಗ, ಅಲ್ಲಿ ಆಲದ ಬಡ್ಡಿ ಗಿಡ ಇದೆ, ಬಸ್ ಸ್ಟ್ಯಾಂಡ್ ಆಲದ ಗಿಡ ದೊಡ್ಡ ಗಿಡ ಇರ್ತದೆ ಎಲ್ಲ. ಅಂದ್ರೆ ಆ ಟೈಮ್ದಲ್ಲಿ ಈಗ ಹೆಂಗೆ ಸಡ್ಡದು ಈ ತರ ಬಡಿತಾರ ಆ ತರ? ಇಲ್ಲ ಎಲ್ಲ ನೆಲದ ಮ್ಯಾಗ ಕೂತ್ ನೋಡಿದ್ರಿ, ನೆಲದ ಮ್ಯಾಗ ಕೂತ್ ನೋಡೋದು ಒಂದು ಟ್ಯಾಕ್ಟರ್ ತರಬಿಸ್ತಾರ. ಟಿಕೆಟ್ ಹೇಗೆ ಸರ್? ಟಿಕೆಟ್ ಟಿಕೆಟೇ ಇಲ್ಲ, ಹಂಗ ಶೋ ಅಪ್ ಮಾಡ್ಕೊಂಡು ಹೋಗ್ಬೋದು, ಹಂಗ ಮಾಡ್ಕೊಂಡು ಹೋಗೋದು ಅಷ್ಟೇ. ಸರ್ ಆಗ ಕಲಾವಿದರ ಪರಿಸ್ಥಿತಿ ಹೇಗೆ? ಅವಾಗ ಚೆನ್ನಾಗಿತ್ತು ಪಾಪ, ಇಲ್ಲ ಅಂತೆಲ್ಲ. ಅವಾಗಿನ ಎಷ್ಟು ಸಂಭಾವನೆ ಬೇಕು ಅಷ್ಟು ಸಂಭಾವನೆ ಇತ್ತು. ಅಂದ್ರೆ ಯಾರು ಕೊಡೋರು ಯಾರು ಸರ್ ಅದಕ್ಕೆ? ಅವ್ರ ಕಮಿಟಿ ಅವರು. ಹಾಂ ಸರ್. ಜಾತ್ರೆ ಕಮಿಟಿ. ಅಂದ್ರೆ ಸರ್ ಈಗ ಹೇಗೆ ಜಾತ್ರೆಗಳಲ್ಲಿ, ಈಗ ದೊಡ್ಡ ಜಾತ್ರೆ, ಬಾದಾಮಿ ಬನಶಂಕರಿ ಜಾತ್ರೆ, ಅಲ್ಲಿ ಏನ್ ಮಾಡಿರ್ತಾರೆ, ಒಂದು ಕಂಪ್ನಿಯವರು, ಯಾವುದೋ ಒಂದು ಕಂಪ್ನಿ, ಆ ಕಂಪ್ನಿಯವರು ತಮ್ಮದೇ ಆದಂತ ಒಂದು ಶೆಡ್ ಅನ್ನ ಮಾಡ್ಕೊಂಡು ನಿರ್ಮಾಣ ಮಾಡ್ಕೊಂಡು ಒಂದು ಶೋ ಇಕ್ಕಿರ್ತಾರೆ. ಮಾರ್ನಿಂಗ್ ಶೋ, ಮಧ್ಯಾಹ್ನ ಶೋ, ನೈಟ್ ಶೋ. ಆ ತರ ಅವರು ಏನು ತಮ್ಮ ಒಂದು ವೃತ್ತಿ ನಡೆಸ್ತಿರ್ತಾರೆ. ಹಿಂದಿನ ದಿನಮಾನಗಳಲ್ಲಿ ಆ ಥರನೂ ಇತ್ತ? ಹೇಗೆ? ಮೋಸ್ಟ್ಲಿ ಭಾಳ ಕಡಿಮೆ, ಭಾಳ ರೇಯರ್. ಈಗ ನಮ್ಮ ಈಗ ನಾವು ಒಂದು ಸಂಘ ಕಟ್ಕೊಂಡು ಅದರಲ್ಲಿ ಎಲ್ಲ ಸಾಕಷ್ಟು ಕಲಾವಿದರು, ನೀವು ರಿದಮ್ ಆರ್ಟಿಸ್ಟ್ನ ಆಗಿರ್ಬೋದು, ಆಮೇಲೆ ನಡೆಸುವಂಥ ಕಲಾವಿದರನ್ನ ತೊಗೊಂಡು ಎಲ್ಲರನ್ನೂ ಒಳೆ ಹಾಕ್ಕೊಂಡು ಒಂದು ಈಗ ಜಾತ್ರೆಗಳಲ್ಲಿ ಏನಾರ ಒಂದು ಲಾಭ ಆಗುತ್ತೆ ಅನ್ನೋ ಒಂದು ಇದಕ್ಕಾಗಿ ಅಂದ್ರೆ ಎಲ್ಲ ಕಲಾವಿದರು ಬದುಕ್ತಲ್ಲಪ್ಪ. ನಾಟಕ ಕಂಪ್ನಿ ಅಂದ್ರೆ ಹೆಂಗಂದ್ರೆ ಅದನ್ನ ನಾಟಕದವಾಗ ಏನು ದುಡಿತಾರಲ್ಲ, ಅದ್ರ ಸಂಘದ ಓನರ್ ಯಾರಿರ್ತಾರಲ್ಲ, ಅದ್ರ ಕಷ್ಟನ ಅವ್ರಿಗೆ ಗೊತ್ತಾಗುತ್ತೆ. ಹೌದು. ಇವತ್ತು ಜನ ಸೇರ್ಲಿಕ್ಕೆ ಟಿಕೆಟ್ ಸೇಲ್ ಆಗ್ಲಿಕ್ಕೆ ಅಂತಂದ್ರೆ ಅವರೇ ಮಾಡಬೇಕು, ಅವರೇ ಕೊಡ್ಬೇಕು ದುಡ್ಡು. ಸರ್ ಅಂದ್ರೆ ಏನು ಓನರ್ ಇರ್ತಾರಲ್ಲ ಅವರು ಕಲಾವಿದರನ್ನ? ನಾವು ಕಲಾವಿದರು ಇರ್ತಾರೆ, ಕೆಲವು ಕಲಾವಿದರು ಇರ್ತಾರೆ, ಇನ್ನೊಂದು ಬೇರೆ ಫೀಲ್ಡ್ನಾಗ ಇರ್ತಾರೆ. ನಮ್ಮದು ದುಡ್ಡು ಐತಿಪ್ಪ, ನಾ ಕಂಪನಿ ಮಾಡ್ಕೊಂಡು ಅಂದಿರ್ತಾರೆ. ಕೆಲವು ಗೊತ್ತಿದ್ದವ್ರು ಇರ್ತಾರೆ, ಗೊತ್ತಿಲ್ಲದವ್ರು ಇರ್ತಾರೆ. ಅಂದ್ರೆ ಅವರು ನಷ್ಟ ತಗೊಂಡು ಕಲಾವಿದರ ಮೇಲೆ ಏನು ಹೊರೆ ಬೀಳಿಸಲ್ಲ? ಇಲ್ಲ, ಅದು ಯಾವತ್ತೂ ಆಗಲ್ಲ. ಯಾಕೆ ಪಾಪ ಕಲಾವಿದರನ್ನ ಸಾಕಷ್ಟು ನೋಡಿವಿ, ನಾಟಕ ಕ್ಯಾಂಪ್ಗಳು ಸಾಕಷ್ಟು ನಾವು ಹೋಗಿದ್ದೀವಿ, ಬಾದಾಮಿಗೆ ಸಾಕಷ್ಟು ಕ್ಯಾಂಪ್ ನೋಡಿವಿ. ನಾಟಕಗಳು ಈಗೂ ಚೆನ್ನಾಗಿ ಅದಾವ, ಬಟ್ ನಾಟಕ ಕಂಪ್ನಿಗಳು ಸ್ವಲ್ಪ ಇದು ಕಡಿಮೆ ಆಗ್ತಾ ಇದೆ. ಯಾಕಂದ್ರೆ ಈ ಜನರೇಷನ್, ಈಗಿನ ಯಂಗ್ ಜನರೇಷನ್ ಜಾಸ್ತಿ ನಾಟಕಕ್ಕೆ ಒಲವು ತೋರಿಸುವಾರ. ಯಾಕೆ ಸರ್ ಅದಕ್ಕೆ ಮೂಲ ಕಾರಣ ಏನು? ಈಗ ಸೋಷಿಯಲ್ ಮೀಡಿಯಾ ಬಂತ, ಅದಕ್ಕೆ ಕಾರಣನಾ ಹೇಗೆ? ಸೋಷಿಯಲ್ ಮೀಡಿಯಾನ ಅಂತ ಹೇಳ್ಬೋದು. ಬೆಳೆಯೋಕ್ಕೂ ಅದೇ ಕಾರಣ, ಕೆಡೋಕ್ಕೂ ಅದೇ ಕಾರಣ, ಸೋಷಿಯಲ್ ಮೀಡಿಯಾ ಅಂತ ಹೇಳ್ಬೋದು. ಯಾಕಂದ್ರೆ ನಾಟಕದಿಂದ ಸಾಕಷ್ಟು ಕಲಾವಿದರು ರಂಗಭೂಮಿಯಿಂದ ಹೋಗಿ ದೊಡ್ಡ ಹೀರೋಗಳಾದಂಥ ಉದಾಹರಣೆ ಡಾಕ್ಟರ್ ರಾಜ್ಕುಮಾರ್ ಅವ್ರ ಉದಾಹರಣೆ, ನಮ್ಮ ಯಾರು ಯಡಿವಾಳ ಸಿದ್ದಯ್ಯನವ್ರು ಅಂತೇಳಿ ನಮ್ಮ ಉತ್ತರ ಕರ್ನಾಟಕದವ್ರು, ಎಂತಿಂಥ ಒಂದು ಏನಿಗೆ ಬಾಳಪ್ಪನವರು. ಒಂದು ನಾಟಕದ ದೊಡ್ಡ ಒಂದು ಇದು ನಾಟಕ ಕಂಪ್ನಿ ಅಂದರೆ ನಿಜವಾಗ್ಲೂ ಅದು ಒಂದು
ಒಂದು ನಟನೆಗೆ ಒಂದು 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 ಮೊದಲನೇ ಮೆಟ್ಲದು. ಹಾಂ ಸರ್. ರಂಗಭೂಮಿಯಿಂದ ಯಾರು ಕಲಾವಿದರು ಹೋಗ್ಯಾರ ಅವರೆಲ್ಲರೂ 100% ಸಕ್ಸಸ್ಫುಲ್ ಆಗ್ಯಾರ. ಹಾಂ ಸರ್. ಈ ಕಲಾವಿದರು ಅಂದ್ರೆ ಅದರಲ್ಲಿ ಎಲ್ಲ ಕಲಾವಿದರು ಇನ್ವಾಲ್ವ್ ಎಲ್ಲರೂ ಇನ್ವಾಲ್ವ್ಮೆಂಟ್ ಎಲ್ಲರೂ. ಬಟ್ ಈ ರಸಮಂಜರಿ ಕಂಪೇರ್ ಮಾಡಿದ್ರೆ ಅದೇ ಬೆಟರ್ ಹೇಗೆ ಸರ್? ರಸಮಂಜರಿನೇ ಬೇರೆ, ಇದು ನಾಟಕನೇ ಬೇರೆ. ಅಂದ್ರೆ ನನ್ನ ಥೀಮ್ ಏನ್ ಸರ್, ಕಲಾವಿದರು ಬದುಕಬೇಕಂದ್ರೆ ರಸಮಂಜರಿಯಿಂದ ಜಾಸ್ತಿ ಅವ್ರ ನೆರವಾಗುತ್ತಾ ಅಥವಾ ನಾಟಕೀಯದಿಂದ ನೆರವಾಗುತ್ತಾ, ಹೇಗೆ? ಇದರಲ್ಲಿ ಪ್ರೇಕ್ಷಕರು ಹೆಂಗಿರ್ತಾರಂದ್ರೆ ಕೆಲವೊಬ್ರು ನಾಟಕ ತರ್ಸ್ಕೊಂತ ಈ ಸಲ ನಾಟಕ ಮಾಡಿಸಿದ್ರೆ ಹೊಸ ರಸಮಂಜರಿ ತಂದದಿ ಈ ಸಲ ಬೇಡ ಅತ್ತಾರ. ಹೇಗಿಲ್ಲಪ್ಪ ನಮ್ಗೆ ರಸಮಂಜರಿ ಭಾಳ ಚಲೋ ಅನಿಸ್ತೈತಿ, ರಸಮಂಜರಿ ಮಾಡೋದು ಹಿಂಗೂ ಇರ್ತಾರೆ ಕಲಾವಿದ್ರ. ಹಾಂ ಸರ್. ಅಲ್ಲಿ ಎರಡಕ್ಕೂ ನಾವು ಪ್ರಿಫರೆನ್ಸ್ ಕೊಡ್ಬೇಕಾಗತ್ತೆ. ಹಾಂ ಸರ್. ಅವ್ರು ಎರಡಕ್ಕೂ ಇದು ಮಾಡ್ತೀವಿ. ಒಂದು ವರ್ಷ ನಾಟಕ ಮಾಡಿಸ್ತಾರ, ಒಂದು ವರ್ಷ ಈಗ ರಸಮಂಜರಿ ಹಾಸ್ತಾರ. ಅಂದ್ರೆ ಸರ್ ನಾನು ಕೇಳೋ ಪ್ರಶ್ನೆ ಏನಂದ್ರೆ, ಈಗ ನಾಟಕ ಒಂದ್ ವೇಳೆ ರಸಮಂಜರಿನೇ ತರಿಸಿದ್ರು ಅಂತ ಇಟ್ಕೊಳ್ಳಿ, ಹೋಗ್ಲಿ ಒಂದು 5 ವರ್ಷನೇ ರಸಮಂಜರಿ ತರಿಸಿದ್ರು, ಅದರಲ್ಲಿ ಎಲ್ಲ ಕಲಾವಿದರು 5 ವರ್ಷನೂ ಅವ್ರು ಕ್ರ್ಯಾಕ್ ಆರ್ಕೆಸ್ಟ್ರಾನ ಮಾಡಿದ್ರೆ ಉಳಿದ ಕಲಾವಿದ್ರಿಗೆ ಹೊಡ್ತಾ ಇರುತ್ತೆ. ಹೌದೌದು. ಅದೇ ನಾಟಕ ತರಿಸಿದ್ರೆ ಏನಾಗುತ್ತೆ, ಎಲ್ಲಾ ಕಲಾವಿದರ ಇನ್ವಾಲ್ವ್ಮೆಂಟ್ ಇರುತ್ತೆ. ಅದ್ರ ಬಗ್ಗೆ ನಾನು ಕೇಳ್ತೀನಿ, ಎಲ್ಲಾ ಕಲಾವಿದರು ಬದುಕೋದು ಯಾವ ರಂಗದಲ್ಲಿ? ಎಲ್ಲ ಕಲಾವಿದರು ಬದುಕೋದು ನಾಟಕ ರಂಗದಲ್ಲೇನೆ. ಹಾ ಸರ್. ಮುಂಚೆ ನಾವೆಲ್ಲ ಅದರಲ್ಲಿ ಹಿನ್ನೆಲೆ ವಾದ್ಯ ಗಾಯಕರು ಇನ್ನು ಆರ್ಕೆಸ್ಟ್ರಾ ರಸಮಂಜರಿ ಅಂತ ಹೇಳಿದ್ರಲ್ಲ, ಈ ಲೈವ್ ನಮ್ಮ ಕಡೆ ಸಾಕಷ್ಟು 8-10 ಮಂದಿ ಕಲಾವಿದರು ಬದುಕ್ತಾರ. ಹಾಂ ಸರ್. ನಮ್ಮಲ್ಲಿ 8-10 ಮಂದಿ ಕಲಾವಿದರು ಇರ್ತಾರ. ಈ ಟ್ರ್ಯಾಕ್ ಮಾಡೋರ್ಗೆ ಅಷ್ಟ ನಾವು ಅದನ್ನೇ ಹೇಳೋದು, ದಯವಿಟ್ಟು ನೀವು ಬೆಳೆ ಜೊತೆಗೆ ಈ ಹಿನ್ನೆಲೆ ದೊಡ್ಡವ್ರನ್ನು ಬೆಳೆಸ್ರಿ. ಪ್ರತಿಯೊಬ್ಬರು ನಾವು ಹಿರಿಯ ಕಲಾವಿದರಾದಂಥವ್ರು ಇದ್ರ ಬಗ್ಗೆ ಹೋರಾಟ ಮಾಡ್ತಾ ಬಂದಿದ್ದೀವಿ. ಸರ್ ಮೊನ್ನೆ ಒಂದು ಸಮಾವೇಶ ಮಾಡಿದ್ರೆ ಹೇಳಿದ್ರಿ, ಏನು ಉತ್ತರ ಕರ್ನಾಟಕ ಕಲಾವಿದರ ಸಮಾವೇಶ ಬಾಗಲಕೋಟೆಯಲ್ಲಿ ಮಾಡಿದ್ರು. ಅದರಲ್ಲಿ ಮೂಲ ಉದ್ದೇಶ ಯಾವ್ದು ಇಟ್ಕೊಂಡು ಮಾಡಿದ್ರೆ? ಮೂಲ ಉದ್ದೇಶ ಅಂತಂದ್ರೆ ನಮ್ಗೆ ಇದೇ ನೀವು ಹೇಳಿದ್ರಲ್ಲ, ಅಶ್ಲೀಲ ಬಗ್ಗೆ ಬಂದಿರತಕ್ಕಂಥ ಮೊದಲೇ ಕಂಪ್ಲೇಂಟ್ ನಮ್ಗೆ. ಮುಂದೆ ಈಗ ನಾವು ಕಾರ್ಯಕ್ರಮಕ್ಕೆ ಯಾರನ್ನೊಬ್ರು ಬುಕ್ ಮಾಡಿರ್ತೀವಿ, ಇನ್ನೂ ಯಾರು ಅವ್ರು ಏನು ಮಾಡಿಬಿಡ್ತಾರೆ, ಪೇಮೆಂಟ್ ಹೆಚ್ಚಿಗೆ ಕೊಡ್ತಾರೆ ಅದಕ್ಕಿಂತ ಇಲ್ಲಿ ಬುಕ್ ಆಗಿರ್ತಕ್ಕಂಥ ಕಲಾವಿದ ಇನ್ನೊಬ್ರು ಮತ್ತೆ ಬೇರೆ ಕಡೆ ಹೋಗಿಬಿಡೋದು. ಯಾಕಂದ್ರೆ ಕಾರ್ಯಕ್ರಮದ ಓನರ್ ಕಾರ್ಯಕ್ರಮ ಹಿಡಿದಾನಲ್ಲ, ಅದ್ರ ಕಷ್ಟ ಅವನಿಗೆ ಗೊತ್ತು. ಹಾಂ ಸರ್. ಅಂದರೆ ಅವ್ರ ಪೇಮೆಂಟಲ್ಲಿ ಅವ್ರು ಏನು ತರಿಸಿರೋರು ಹೊಡ್ತಾ ಕೊಡ್ತಾರೆ ಸರ್. ಈಗ ನಾವು ಹೋಗಿ ಕಾರ್ಯಕ್ರಮ ಹೇಳಿರ್ತಾರಲ್ಲ, ಅವ್ರನ್ನ ಎಲ್ಲರಿಗೂ ಫೋಟೋ ಕಳಿಸಿರ್ತೀವಿ. ಮೊದಲು ಸಿಸ್ಟಮ್ ಇರಲಿಲ್ಲ, ಈಗೆಲ್ಲ ಮೊಬೈಲ್ ಬಂದವ. ಅವಾಗ ನಾವು ಟೀಮ್ 8 ಮಂದಿ ಬರ್ತೀರಿ, ಒಬ್ರು ಹಾಡೋರು ಇರ್ತಾರೆ, ಒಬ್ರು ಡಾನ್ಸರ್ ಇರ್ತಾರೆ, ಒಬ್ರು ಕಾಮಿಡಿ ಮಾಡೋರು ಇರ್ತಾರೆ, 4 ಮಂದಿ ಬರ್ತಾರೆ ಇರ್ತಾರೆ, ಹಿಂಗೆಲ್ಲ ಇರ್ತೀವಿ. ಈಗ ಹಂಗಿಲ್ರಿ, ಫೋಟೋ ಕಳಿಸ್ರಿ ನೋಡು. ಹಾಂ ಸರ್. ಯಾರ್ಯಾರು ಬರ್ತೀರೋ ಫೋಟೋ ಕಳಿಸ್ರಿ. ಹಾಂ ಇವ್ರು ಬ್ಯಾಡ್ರಿ, ಅವ್ರು ಬ್ಯಾಡ್ರಿ ಹಾಕ್ರಿ. ಹಾಂ ಸರ್. ಆ ಥರನೂ ಇದೆ, ಈಗ. ಹಾಂ ಸರ್. ಜನಗಳಿಗೆ ಈಗ ಆ ಥರನೂ ಬಂದೈತೆ. ಹಾಂ ಸರ್. ಹಿಂಗಾಗಿ ನಾವೇನು ಹೇಳ್ತೀವಿ, ಜಾಸ್ತಿ ನೀವು ಲೈವ್ ಮಾಡ್ಕೊಡ್ತು ಹೋದ್ರಪ್ಪ ಅಂತಂದ್ರೆ ನಮ್ಮಲ್ಲಿಯೂ ಸಾಕಷ್ಟು ಕಲಾವಿದರು ಬದುಕ್ತಾವೆ. ಹಾಂ ಸರ್.